ಯಾರಿಗೋ ನಿನ್ನೆ ಮದುವೆ ಆಗೋದು ಅಂತ ಹೇಳ್ತಾ ಇದ್ದೆ. ಯಾಕೋ? ಯಾರಿಗೆ ಫೋನ್ ಮಾಡಿದ್ದೆ? ಯಾರೋ ಆ ಹುಡುಗಿ? ಅದು ಛೇ, ನಿನ್ನ ಮೇಲೆ ಬೆಟ್ಟದಷ್ಟು ಕನಸಿಟ್ಕೊಂಡಿದ್ದೆ. ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಅಪ್ಪನ ಚೆನ್ನಾಗಿ ನೋಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಓದೋ ವಯಸ್ಸಲ್ಲಿ ಪ್ರೀತಿ ಮಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವೇನೋ? ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ತಾರೆ. ಅಕ್ಕ, ಅಪ್ಪಂಗೆ ಈ ವಿಷಯ ಹೇಳ್ಬೇಡ ಅಕ್ಕ. ಅಪ್ಪನ ಕನಸು, ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹೌದಕ್ಕ, ನಾನು ಲವ್ ಮಾಡ್ತಿದ್ದೀನಿ. ಏನಿವಾಗ? ನೀನು ಮಾತ್ರ ಬಾವನ್ ಲವ್ ಮಾಡಿ ಮದುವೆ ಆಗಿದ್ಯಾ, ನಾನು ಲವ್ ಮಾಡಿ ಮದುವೆ ಆಗೋದು ಬೇಡವಾ? ನಿನ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನಾನು ಮದುವೆ ಅಂತ ಆದರೆ ಆ ಹುಡುಗಿನೇ ಆಗೋದು. ನನ್ನ ಪ್ರೀತಿ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಅರ್ಥ ಆಯ್ತಾ? ಪಾರು ಅವನು ಯಾವ ಹುಡುಗಿನೂ ಲವ್ ಗಿವ್ ಅಂತೆಲ್ಲ ಏನು ಮಾಡ್ತಾ ಇಲ್ಲಮ್ಮ. ಚಿಕ್ಕತ್ತೆ, ಅವ್ನ ಫೋನಲ್ಲಿ ಆ ಹುಡುಗಿ ಹತ್ರ ಮಾತಾಡ್ತಿದ್ದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ ಪಾರು, ಅದು ಅವನ ಫ್ರೆಂಡ್ಸ್ಗೆ ತಮಾಷೆಗೆ ಆ ರೀತಿ ಮಾತಾಡ್ತಿರ್ತಾನಷ್ಟೇ. ಇಷ್ಟೊತ್ತು ನನ್ನ ಮುಂದೆನೆ ಮಾತಾಡ್ತಿದ್ದ. ಸಾರಿ ಅಕ್ಕ, ತಮಾಷೆಗಾಗ ಅಂದೆ ನಾನು. ಏನು ತಮಾಷೆನಾ? ಹ್ಞೂ ಅಕ್ಕ, ಈ ಕಾಗೆ ಆರ್ಸೋದು ಅಂತಾರಲ್ಲ, ಅದನ್ನ ನಾನು ನನ್ನ ಫ್ರೆಂಡಿಗೆ ಮಾಡ್ತಿದ್ದೆ ಅಷ್ಟೇ. ಕ್ಷಮಿಸ್ಬಿಡೋ ಗಣಿ, ನನಗೆ ಗೊತ್ತಾಗ್ದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ನೋವಾಗ್ತಿದ್ಯೇನೋ? ಜೋರಾಗಿ ಹೊಡೆದ್ರೆ ನೋವಾಗಲ್ವಾ? ಹೋಗ್ಲಿ ಬಿಡು. ಹಾಗೆ ನನ್ನನ್ನು ಕ್ಷಮಿಸ್ಬಿಡು. ಸುಮ್ಮನೆ ನಿನ್ನ ಲವ್ ವಿಷಯ ಎಲ್ಲ ತೆಗೆದುಬಿಟ್ಟೆ. ಹೋಗ್ಲಿ ಬಿಡೋ. ನೋಡು, ಪ್ರೀತಿ ಮಾಡೋದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಜವಾಬ್ದಾರಿಗಳನ್ನ ಮರೆತು ಪ್ರೀತಿ ಮಾಡೋದು ತಪ್ಪು ಗಣಿ. ಡೋಂಟ್ ವರಿ ಪಾರು, ಅವನ ಆ ರೀತಿ ಎಲ್ಲ ಮಾಡೋದೇ ಇಲ್ಲ. ಲೋ ಗಣಿ, ನೀನೇನಾದ್ರೂ ಲವ್ ಮಾಡಿದ್ರೆ ಮೊದಲು ನನಗೆ ತಿಳಿಸು, ಆಯ್ತಾ? ಏನೋ ಅಂದೆ? ಹ್ಞೂ ಅಂತ ಹೇಳಿದೆ. ಸರಿ, ನಾನು ಹೋಗಿ ಅಡುಗೆ ತಯಾರು ಮಾಡ್ತೀನಿ. ಅಡುಗೆ ತಯಾರಾದ್ಮೇಲೆ ಕರಿತೀನಿ, ಊಟಕ್ಕೆ ಬನ್ನಿ. ಆಯ್ತಮ್ಮ. ಲೋ ಗಣಿ, ಪಾಪ ನನ್ನಿಂದ ನೀನು ಹೇಳ್ತೀನೋಗಾಯ್ತು, ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್. ಅಷ್ಟಕ್ಕೂ ಹೊಡೆದಿದ್ದು ಯಾರು? ನಮ್ಮ ಅಕ್ಕ ತಾನೇ. ಅದ್ಕೆ ರಘುವಣ್ಣ, ಆದಿ, ಅದ್ಕೆ ಬೇಗ ಬನ್ನಿ. ಅದ್ಕೆ ಅಯ್ಯೋ ಏನಾಯ್ತು? ಯಾಕೆ ಹೀಗೆ ಬಡ್ಕೋತಿದ್ದೀರಾ? ಅದು ಏನಾಯ್ತು ರತ್ನವೇಣಿ? ಅದು ನಮ್ಮ ಪುಟಾಣಿಯಲ್ಲಿ ನೀವೊಬ್ಬರೇ ಬಂದಿದ್ದೀರಾ? ಪುಟಾಣಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಎಲ್ಲೂ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಸುಳ್ಳು ಹೇಳ್ತಾ ಇಲ್ಲ ತಾನೆ? ಅಯ್ಯೋ, ನಾನು ಯಾಕಮ್ಮ ಸುಳ್ಳು ಹೇಳಿ? ಪುಟಾಣಿ ನನ್ನ ಕೈ ಬಿಟ್ಟು ಅದೆಲ್ಲಕ್ಕೆ ತಪ್ಪಿಸ್ಕೊಂಡು ಅಂತಾನೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನಾಗ್ತಿದೆ? ಮೊನ್ನೆ ತಾನೇ ಸ್ಕೂಲಿಂದ ಪುಟಾಣಿನ ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳಿದ್ದೇನೆ, ನಮ್ಮ ಕೈ ಕಾಲು ಆಡ್ಲಿಲ್ಲ. ಈಗ ನೀವು ಬೇರೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೀರಾ, ಅಲ್ಲಿಂದ ಮಗು ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಚಿಕ್ಕ ಮಗು ಅದು. ಹೊರಗಡೆ ಕರ್ಕೊಂಡು ಹೋದಾಗ ಮಗುನ ಹುಷಾರಾಗಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನಿಮ್ ಗಮನ ಮಗು ಮೇಲೆ ತಾನೇ ಇರ್ಬೇಕು. ಅದಕ್ಕೆ
ಒಂದು ಕಂಪ್ಲೇಂಟ್ ಕೊಟ್ಬಿಡನ್ವಾ? ಬೇಡ. ಮಗುನ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತ ಆ ಜಾಗನ ಆದಿಗೆ ತೋರಿಸಿ ಅವನು ಹೋಗಿ ಹುಡುಕ್ತಾನೆ. ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಯಾವ ಪಾರ್ಕ್ ಅಂತ ತೋರಿಸಿ ನಡೀರಿ. ಯಶ್ವಂದ್ರ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿ ಬಾ ಪಾರ್ಕ್. ನಡೀರಿ. ಈಗ ನಾನು ಹೇಗ್ ಮನೆಗೆ ಹೋಗ್ಲಿ, ಏನ್ ಮಾಡ್ಲಿ, ಎಲ್ಲಿದ್ದೀನಿ ಅಂತಾನೂ ಗೊತ್ತಿಲ್ಲ, ಯಾರ ಕೇಳಲಿ ಅಂತಾನೂ ಗೊತ್ತಾಗ್ತಿಲ್ಲ. ಶಿಶು, ಜನನಿ ಫೋನ್ ಮಾಡ್ತಿದ್ದಾಳೆ. ಮಗು ಬಗ್ಗೆ ಕೇಳಕ್ಕೆ ಫೋನ್ ಮಾಡಿದ್ದಾಳೆ ಅಂತ ಕಾಣುತ್ತೆ. ಈಗ ನಾನು ಏನಪ್ಪ ಮಾಡಲಿ? ಫೋನ್ ರಿಸೀವ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಜನನಿಗೆ ಗೊತ್ತಾಗಬಾರ್ದು. ಹೌದು, ಆಮೇಲೆ ಅವಳ ಪಾಪ ತುಂಬಾ ಗಾಬರಿ ಆಗ್ತಾಳೆ. ಸರಿ. ಪುಟಾಣಿ ಹತ್ರ ಮಾತಾಡೋಣ ಅಂದ್ರೆ ಯಾರು ಫೋನ ರಿಸೀವ್ ಮಾಡ್ತಿಲ್ವಲ್ಲ. ಈ ಚಿಕ್ಕಮ್ಮ ಒಬ್ರು ಮನೆಯಲ್ಲೇ ಇದ್ರು ಬ್ಯುಸಿ ಆಗಿರ್ತಾರೆ. ನಾನು ಪುಟಾಣಿ ಇಲ್ಲೇ ಇದ್ವಿ. ಅದ್ ಯಾವ ಗಳಿಗೆಯಲ್ಲಿ ಅವ್ಳು ಎಲ್ಲಿ ಮಾಯ ಆದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಸುತ್ತಮುತ್ತ ಆಗ್ತಾಳೆ. ಈ ಕಡೆ ಹುಡ್ಕೊಂಡು ನಾನು ಆ ಕಡೆ ಹುಡುಕ್ತೀನಿ. ಈ ಮಗುನ ನೋಡಿದ್ರ? ಗೊತ್ತಿಲ್ಲ ಸರ್, ನೋಡಿಲ್ಲ. ಯಜಮಾನ್ರೆ, ನಮ್ಮ ಪುಟಾಣಿ ಎಲ್ಲೂ ಕಾಣ್ತಾ ಇಲ್ಲ. ನಾನು ಎಲ್ರನ್ನೂ ಕೇಳಿದೆ ಪಾರು. ಯಾರನ್ನ ಕೇಳಿದ್ರು ನೋಡಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ನಾನು ಎಲ್ಲಾ ಕಡೆ ಹುಡುಕ್ದೆ ಕಣಪ್ಪ. ಎಲ್ಲಾದ್ರೂ ಹೋಗಿ ಕೇಳ್ದೆ. ನಮ್ಮ ಪುಟಾಣಿ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಪುಟಾಣಿ ಅದ್ ಹೇಗೆ ನಿಮ್ ಕಣ್ ತಪ್ಪಿಸೋದು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಪುಟಾಣಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ ಮತ. ಏನಪ್ಪ ಹೇಳ್ತಾ ಇದ್ದೆ ನೀನು? ಏನೋ ಪುಟಾಣಿನ ನಾನೇ ಎಲ್ಗೋ ಕಳ್ಸಿದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಲ್ಲಪ್ಪ. ಪಾರು ಹತ್ರ, ನಮ್ಮ ಮಾವ ಹತ್ರ ಪುಟಾಣಿ ಸೇರ್ಬಾರ್ದು ಅಂತ ತಾನೆ ನೀವು ಅವಳು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ಪುಟಾಣಿ ನನ್ನ ಜೊತೆಗೆ ಇರ್ಲಿ ಅಂತ ಜನನಿ ಹೇಳಿದಾಳೆ. ಹಾಗಾದ್ರೆ ಇವಾಗ ಅದೇ ಜನರಿಗೆ ಕಾಲ್ ಮಾಡಿ ಪುಟಾಣಿ ಕಾಣಿಸ್ತಿಲ್ಲ ಅಂತ ಹೇಳಿ. ಅಯ್ಯೋ, ಬೇಡ ಕಣಪ್ಪ. ಪಾಪ ಅವಳು ಹೆದರ್ಕೊಂಡ್ಬಿಡ್ತಾಳೆ. ಜನನಿ ಗಾಬರಿ ಆಗೋದು ಮಾತ್ರ ಗೊತ್ತಿದೆ, ನಾವು ಗಾಬರಿ ಆಗೋದು ಗೊತ್ತಿಲ್ಲ ನಿಮಗೆ. ಚಿಕ್ಕ ಮಗುನ ಕರ್ಕೊಂಡ್ಬಂದು ಅದನ್ನ ಹೇಗ್ ನೋಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಪುಟಾಣಿಗೆ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತಾವ ನನಗೆ ಗೊತ್ತಿಲ್ಲ.
ಚಿಕ್ಕಮ್ಮ ಯಾಕೆ ಆಗ್ಲಿಂದ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಮಾಡ್ಲಿ ಈಗ. ಪಾರ್ವತಿ ಅಕ್ಕಂಗೆ ಫೋನ್ ಮಾಡಿದ್ರೆ ಬೇಡ ಬೇಡ. ದಾಮಿನಿ ಚಿಕ್ಕತ್ತೆ ಅಲ್ಲೇ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡ್ತೀನಿ. ಜನನಿ ಫೋನ್ ಮಾಡ್ತಿದ್ದಾಳೆ. ಹಲೋ ಜನನಿ. ಚಿಕ್ಕತ್ತೆ, ನಿಮ್ಮ ವಾಯ್ಸ್ ಯಾಕೆ ಹೀಗಿದೆ? ಅದು ಪುಟಾಣಿ ಹತ್ರ ಮಾತಾಡಬೇಕು ಅಂತ ಆಗ್ಲಿಂದ ಚಿಕ್ಕಮ್ಮಂಗೆ ಫೋನ್ ಮಾಡ್ತಿದ್ದೀನಿ, ಅವ್ರು ಫೋನೇ ರಿಸೀವ್ ಮಾಡ್ತಿಲ್ಲ. ಅದು ಜನನಿ, ನಾನೊಂದು ವಿಷಯ ಹೇಳ್ತೀನಿ, ಆದರೆ ನೀನು ಗಾಬರಿ ಆಗಬಾರ್ದಮ್ಮ. ಗಾಬರಿ ಆಗ್ಬಾರ್ದ? ಗಾಬರಿ ಆಗೋವಂಥದ್ದು ಏನಾಗಿದೆ ಈಗ? ಏನಿಲ್ಲಮ್ಮ ಜನನಿ, ಅದು ನಮ್ಮ ಪುಟಾಣಿ ಪುಟಾಣಿನಾ? ಚಿಕ್ಕತ್ತೆ, ಪುಟಾಣಿಗೆ ಏನಾಯ್ತು? ಜನನಿ, ಅತ್ತೆ ಹೇಳಿ, ಪುಟಾಣಿಗೆ ಏನಾಯ್ತು? ಪುಟಾಣಿ ಆಟ ಆಡೋವಾಗ ದಾಮಿನಿ ಫೋನ್ನ ಕೆಳಗಡೆ ಬೀಳಿಸ್ಬಿಟ್ಟಿದ್ಲು. ಇವಳಿಗೆ ಗಾಬರಿ ಆಗ್ಬಿಟ್ಟಿದೆ. ಅದಕ್ಕೆ ಆ ಗಾಬರಿನ ನಿನ್ನ ಹತ್ರ ಹೇಳ್ಕೊತಿದ್ದಾಳೆ. ನೀನು ಅವಳ ಮಾತಿಗೆಲ್ಲ ಏನು ಗಮನ ಕೊಡಬೇಡಮ್ಮ. ಅಷ್ಟೇನಾ? ನಾನು ಏನಾಯ್ತೋ ಏನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅತ್ತೆ, ಪುಟಾಣಿ ಹತ್ರ ಮಾತಾಡಬೇಕಿತ್ತು, ಆಗ್ಲಿಂದ ಫೋನ್ ಮಾಡ್ತಿದ್ದೆ, ಯಾರು ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಪುಟಾಣಿ ಅಲ್ಲೇ ಇದ್ರೆ ಫೋನ್ ಕೊಡ್ತೀರಾ? ಪುಟಾಣಿ ಮಲಗಿದ್ದಾಳೆ ಕಣಮ್ಮ. ಸರಿ, ಹಾಗಾದ್ರೆ ನಾನು ಆಮೇಲೆ ಫೋನ್ ಮಾಡ್ಲಾ? ಹಾಗೆ ಮಾಡಮ್ಮ. ಅತ್ತೆ, ಚಿಕ್ಕಮ್ಮ ಅಲ್ಲಿಲ್ವಾ? ರತ್ನವೇಣಿ ದೇವಸ್ಥಾನಕ್ಕೆ ಹೋಗಿದಾರಮ್ಮ. ಸರಿ ಅತ್ತೆ. ಅಕ್ಕ, ಯಾಕಕ್ಕ ನಾನು ಸತ್ಯ ಹೇಳೋದನ್ನ ತಪ್ಪಿಸಿದ್ರಿ? ಆ ರತ್ನವೇಣಿನ ಈ ಮನೆಯಿಂದ ಓಡಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ರತ್ನವೇಣಿನ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತ ನಿನಗೆ ಯಾಕೆ ಅನ್ನಿಸ್ತು? ಆದ್ರೆ ಅಕ್ಕ, ಅದು ಪುಟಾಣಿ ಬಗ್ಗೆ ಈ ತರ ಬೇಜವಾಬ್ದಾರಿ ತೋರಿಸ್ತಿದಾರಲ್ಲ, ಅದಕ್ಕೆ ಆ ತರ ಹೇಳಕ್ ಬಂದೆ ಅಕ್ಕ. ಅಲ್ಲ ದಾಮಿನಿ, ರತ್ನವೇಣಿ ಏನು ಬೇಕು ಅಂತಾನೆ ತಪ್ಪು ಮಾಡಿಲ್ಲ. ಅವರಿಂದ ತಪ್ಪು ಆಗೋಗಿದೆ. ಅದಕ್ಕೆ ಅವರನ್ನ ಮನೆ ಬಿಟ್ಟು ಓಡಿಸೋದೇ ಶಿಕ್ಷೆ ಅಲ್ಲ. ಇಷ್ಟಕ್ಕೂ ನೋಡಮ್ಮ, ವೀರಣ್ಣ ಅವ್ರನ್ನ ಅವ್ರ ಗಂಡನ ಮನೇಲಿ ಬಿಟ್ಟು ಬರಬೇಕು ಅಂತ ಹೊರಟಾಗ್ಲೂ ಇಲ್ಲ, ನಾನು ಇಲ್ಲೇ ಇರಬೇಕು, ಜನನಿ ಮತ್ತೆ ಪುಟಾಣಿ ಜೊತೆ ಇರಬೇಕು ಅಂತ ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರನ್ನ ಹೋಗು ಅಂತ ಹೇಳೋದು ಹೇಗೆ? ನಿನಗೆ ಈಗ ಯಾವ್ದು ಇಂಪಾರ್ಟೆಂಟ್? ನಮ್ಮ ಪುಟಾಣಿ ಸಿಗೋದು ಇಂಪಾರ್ಟೆಂಟಾ ಅಥವಾ ಅವ್ರಿಗೆ ಶಿಕ್ಷೆ ಕೊಡೋದು ಇಂಪಾರ್ಟೆಂಟಾ? ಜನನಿ ಬೇರೆ ಊರಲ್ಲಿದ್ದಾಳೆ, ಒಬ್ಳೇ ಇದ್ದಾಳೆ. ಇದೆಲ್ಲ ಅವಳಿಗೆ ಗೊತ್ತಾದ್ರೆ ಎಷ್ಟು ಟೆನ್ಷನ್ ಮಾಡ್ಕೋಬಹುದು. ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆಯಾ ಅವಳಿಗೆ? ಕೆಲವು ಸೂಕ್ಷ್ಮ ನಿನ್ಗೆ ಅರ್ಥ ಆಗಲ್ಲ, ತಿಳ್ಕೊ.
ಯಾಕ್ ಪುಟ್ಟ ನೀನು ಒಬ್ಳೆ ಇಲ್ಲೇ ಕೂತಿದೀಯಾ? ನಾನು ಅಷ್ಟೇ. ಲಕ್ಷ್ಮೀ ಪುಟಾಣಿ, ನೀನು ಹೋದ ಕಡೆಯಲ್ಲೆಲ್ಲ ನಾನು ಅರಸನ್ ಕೋಟೆ ಮೊಮ್ಮಗಳು ಅಂತ ಹೇಳ್ತಾ ಇರ್ಬೇಡ. ಯಾರಾದ್ರೂ ಮಕ್ಳು ಕಳ್ಳರು ಬಂದು ನಿನ್ನ ಕತ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಕಂದ ಆ ಥರ ಎಲ್ಲ ಮಾತಾಡಬಾರ್ದು, ಸರಿನಾ? ಏನಿಲ್ಲ ಆಂಟಿ, ನಮ್ಮ ಮನೆ ಇಲ್ಲೇ ಹತ್ರ ಇದೆ, ಸುಮ್ಮನೆ ಕೊಟ್ಟಿದ್ದೀನಿ. ಮತ್ತೆ ಮನೆ ಅಲ್ಲಿದ್ದು ಒಬ್ಳೆ ಯಾಕೆ ಇಲ್ಲಿ ಕೂತಿದೀಯಾ? ಏನಿಲ್ಲ ಆಂಟಿ, ಅಂಗಡಿಗೆ ಹೋಗ್ಬೇಕಿತ್ತು ಅದಕ್ಕೆ. ಹೌದಾ, ಸರಿನಮ್ಮ. ಒಬ್ಳೆ ಇದೀಯಾ, ಬೇಗ ಮನೆಗೆ ಹೋಗು. ಸರಿ ಆಂಟಿ. ಆಂಟಿ, ಇಲ್ಲಿಂದ ಅರ್ಜುನ್ ಕೋಟೆಗೆ ಹೇಗೆ ಹೋಗ್ಬೇಕು? ಅರ್ಸನ್ ಕೋಟೆಗ? ಯಾಕೆ ಪುಟ್ಟ ಅಷ್ಟು ದೊಡ್ಡ ಮನೆ ಬಗ್ಗೆ ಕೇಳ್ತಾ ಇದೀಯಾ? ಏನಿಲ್ಲ ಆಂಟಿ, ಸುಮ್ಮನೆ ಕೇಳ್ದೆ ಅಷ್ಟೇ. ಅದು ಇಲ್ಲಿಂದ ತುಂಬಾ ದೂರ ಇದೆ ಕಂದ. ಹೌದಾ? ಸರಿ, ನಾನು ಬರ್ತೀನಿ. ನನ್ನ ಮಗಳು ನನಗೆ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ ಯಜಮಾನ್ರೆ. ಅಯ್ಯೋ ಪುಟಾಣಿನ ನಿನ್ನ ಮಗಳು ಅಂತ ಹೇಳ್ಬೇಡ ಕಣಮ್ಮ, ಜನನಿ ಮಗಳು ಅಂತ ಹೇಳು. ರೀ, ಪುಟಾಣಿ ಕಾಣಿಸ್ತಿಲ್ಲ ಅನ್ನೋ ನೋವು ನಾವಿದ್ರೆ ಅವ್ರು ಜನನಿ ಮಗಳು ಅನ್ನೋದೇ ನಿಮಗೆ ಮುಖ್ಯ ಆಯ್ತಾ? ಬರೀ ನಿಮಗ್ ಮಾತ್ರ ಅಲ್ಲಪ್ಪ, ಪುಟಾಣಿ ಕಾಣಿಸ್ತಾ ಇಲ್ಲ ಅಂತ ನನಗೂ ಆತಂಕ ಆಗ್ತಿದೆ. ಹಲೋ ಅಮ್ಮ. ಅದ್ಯಾವ್ದದು ಪಾರ್ಕ್? ಅಲ್ಲಿಗೆ ಹೋದ್ರ ಪುಟಾಣಿ ಸಿಕ್ಕಿದ್ಲು ತಾನೆ? ನಿನ್ನಿಂದ ಏನು ಫೋನ್ ಬರ್ಲಿಲ್ವಲ್ಲ, ಅದಕ್ಕೆ ನಾನೇ ತಡೆಯಕ್ಕಾಗದೆ ಫೋನ್ ಮಾಡಿದ್ನಪ್ಪ. ಹಾಂ, ಅಲ್ಲಿಗೆ ಬಂದು ಹುಡುಕ್ತಾ ಇದ್ದೀವಿ, ಆದರೆ ಪುಟಾಣಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಏನಪ್ಪ ಮಾಡೋದು? ಟೆನ್ಷನ್ ತಡಿಯಕ್ಕಾಗ್ತಾ ಇಲ್ಲ ಕಣು. ಅಮ್ಮ, ನೀವು ಗಾಬರಿ ಆಗ್ಬೇಡಿ, ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕ ಹೋಗಿರ್ಬೋದಂತ ನಾವು ಹುಡುಕ್ತೀವಿ. ಆಯ್ತಪ್ಪ. ಅಕ್ಕ, ಆದಿ ಏನ್ ಹೇಳ್ದ? ಹುಟ್ಟಿ ಸಿಕ್ಕಿಲ್ವಂತ? ಹುಡುಕ್ತಾ ಇದ್ದಾರಂತೆ. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ. ಹಲೋ ಚಂದನ್, ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು. ಆ್ಯಕ್ಚುಲಿ ನನ್ನ ಮಗಳು ಈ ಜೆ ಪಿ ನಗರ್ ಸೆಕೆಂಡ್ ಫೇಸ್ ಇರೋ ಪಾರ್ಕಲ್ಲಿ ಆಟ ಆಡೋಕ್ಕಿಂತ ಬಂದಿದ್ಲು. ಅಲ್ಲಿ ಮಿಸ್ ಆಗಿಬಿಟ್ಟಿದ್ದಾಳೆ. ಅಲ್ಲಿರೋ CCTV ಫೂಟೇಜ್ ಬೇಕಾಗಿತ್ತು, ಅದನ್ನು ಹೇಗಾದ್ರು ತೆಗೆಸ್ಬೋದಾ? ಹಾಂ, ನನ್ನ ಮಗಳನ್ನ ಹುಡುಕೋಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಚಂದನ್, ಇವಾಗಲೇ ಕಳಿಸ್ತೀನಿ. ಬರು, ನಾನು ಅವರಿಗೆ CCTV ಫೂಟೇಜ್ ಕಳ್ಸೋದಕ್ಕೆ ಹೇಳಿದ್ದೀನಿ. ಏನು ಇಷ್ಟಲ್ಲೇ ಕಳಿಸ್ತಾರೆ. ಅದು ಅಂದ ತಕ್ಷಣ ಅದ್ರಲ್ಲಿ ನೋಡಿದ್ರೆ ನಮ್ಮ ಪುಟಾಣಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳು ಹುಡ್ಕೋದಕ್ಕೂ ಈಸಿ ಆಗುತ್ತೆ. ಡೋಂಟ್ ವರಿ. ಸರಿ, ಬರೀ ಹೋಗೋಣ. ಕಂದ, ಈ ರೀತಿ ರಸ್ತೆ ಮಧ್ಯೆ ಎಲ್ಲ ಹೋಗ್ಬಾರ್ದು. ಯಾಕೆ ಸಾರಥಿ? ಯಾಕೆ ಅಂದ್ರೆ ರಸ್ತೆಯಲ್ಲಿ ತುಂಬಾ ವೆಹಿಕಲ್ಸ್ ಹೋಗ್ತಾ ಇರುತ್ತಲ್ವಾ, ಅವಾಗ ನಮ್ಗೆ ತೊಂದರೆ. ಅದಕ್ಕೆ ನಾವ್ ಯಾವತ್ತು ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕು, ಅಂದ್ರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಗದು ಸೇಫ್. ಓಕೆನಾ? ಸರಿ ಸಾರಥಿ. ಜಾಣೆ, ಬಾ ಹೋಗೋಣ. ಕರೆಕ್ಟು, ಸಾರಥಿ ಹೇಳ್ದಂಗೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋದೇ ಸೇಫು.